ಎಲ್ಲರಿಗೂ ನಮಸ್ಕಾರ. ಬೇಸಿಕ್ ಇಂಗ್ಲಿಷ್ ಗ್ರಾಮರ್ನ ಕಲಿಯೋಣ ಬನ್ನಿ. ಕನ್ನಡದಲ್ಲಿ ಸಾಮಾನ್ಯವಾಗಿ ವಾಕ್ಯ ರಚನೆ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಆಗಿರುತ್ತದೆ. ಉದಾಹರಣೆ, ನಾನು ಕಂಡ ಅಂದರೆ ಐ ಸಾ. ಆದರೆ ಇಂಗ್ಲಿಷ್ನಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಆಗಿರುತ್ತದೆ. ಆದ್ದರಿಂದ ಇಂಗ್ಲಿಷ್ನಲ್ಲಿ ಅದು ಐ ಸಾ ಯು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕ್ರಿಯೆಗಳು ಕಾಲನಿಷ್ಠೆಯೊಂದಿಗೆ ಬದಲಾಗುತ್ತದೆ. ನಾನು ತಿಂಡಿ ತಿನ್ನುತ್ತಿದ್ದೇನೆ ಅಂದರೆ ಐ ಆಮ್ ಈಟಿಂಗ್ ಎಂದು ಕ್ರಿಯೆಯನ್ನು ಸೂಚಿಸುತ್ತದೆ. ಇದು ನಿರಂತರ ಕಾಲದಲ್ಲಿ ಸಮಾನ ಅರ್ಥವನ್ನು ವ್ಯಕ್ತಪಡಿಸುತ್ತದೆ. ಪ್ರಶ್ನೆಗಳನ್ನು ಕೇಳುವಾಗ ಕನ್ನಡದಲ್ಲಿ ಟೋನ್ ಬದಲಾಗುತ್ತದೆ. ನಾನು ಬರ್ಲಾ ಅಂದ್ರೆ ಇಂಗ್ಲಿಷ್ ನಲ್ಲಿ ಶಾಲ್ ಐ ಕಮ್ ಅಂತ ಹೇಳ್ತಾರೆ. ಇದು ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರ್ನ ಚಿಕ್ಕ ಅವಲೋಕನ. ಇನ್ನಷ್ಟು ತಿಳಿಯಲು ಅಕಾಡೆಮಿಕ್ ಎಕ್ಸ್ಪರ್ಟ್ ನ ಜಾಯಿನ್ ಮಾಡಿ. ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಬಾಯ್.